ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ, ಈ ಕಡೆ ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅದಕ್ಕೆ ಒಂದು ಕ್ಯಾರೆಟ್ ಫುಲ್ಲು ತುರಿದು ಇಟ್ಕೊಂಡಿರೋದು, ಅದ್ರ ಜೊತೆಗೆ ಒಂದು ಅರ್ಧ ಸೌತೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸ್ ಮಾಡಿದ್ರೆ ಇಲ್ದಿ ಸ್ನ್ಯಾಕ್ಸ್ ರೆಡಿ. ಬೇಕಾದ್ರೆ ಇದಕ್ಕೆ ನಿಂಬೆಹಣ್ಣು ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಸಣ್ಣ ಸಣ್ಣದು ಕಟ್ ಮಾಡಿ, ಈರುಳ್ಳಿ ಹಾಕ್ಬೋದು. ನಾನು ಯಾವುದೂ ಹಾಕಿಲ್ಲ. ಮತ್ತು ಕ್ಯಾರೆಟ್ ಮತ್ತು ಸೌತೆಕಾಯಿ, ಕಡಲೆ ಬೀಜ, ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಹೆಲ್ದಿಯಾಗಿರುತ್ತೆ ಸ್ನ್ಯಾಕ್ಸ್ಗೆ, ಮಕ್ಕಳಿಗೆ ಡಬ್ಬಿಗೆ ಹಾಕ್ಕೊಡೋಕ್ಕೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ಗೆ ಅಂತ ಏನಾದ್ರು ಕೇಳ್ತಾರಲ್ವ, ಅವಾಗ ಈ ಥರ ಮಾಡ್ಕೊಳ್ಬೋದು. ಹೆಲ್ದಿಯಾಗೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಸಂಜೆಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕೊಬ್ಬರಿ, ಒಂದು 4 ಲವಂಗ, 1 ಇಂಚು ಚಕ್ಕೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಕಡೆ ಇದಕ್ಕಿದ ಬೇಳೆ ಮತ್ತು ಒಂದು ಆಲೂಗಡ್ಡೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನೀರು ಬಿಸಿಗೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಅದಕ್ಕೆ ಇದಕ್ಕಿದ ಬೇಳೆ ಮತ್ತು ಆಲೂಗಡ್ಡೆ ಎರಡನ್ನೂ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕಿದ ಬೇಳೆ ಆಲೂಗಡ್ಡೆ ಎಲ್ಲ ಹಾಕಿ ಈ ಕಡೆ ಇಟ್ಕೊಂಡಿದ್ದೀನಿ. ಈ ಕಡೆ ಸಣ್ಣದೊಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೆ. ಈಗ ಅದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕೊಬ್ಬರಿ, ಒಂದು 4 ಲವಂಗ, 1 ಇಂಚು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಬಿಸಿ ಆರಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಮಸಾಲೆಗೆ ಅಂತ ಹುರಿದಿಟ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಹಾಕಿದ್ದಾದಮೇಲೆ ಅದಕ್ಕೆ 1 ಚಮಚ ಅಷ್ಟು ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾಯಿತು. ಈ ಕಡೆ ಆವಾಗೆ ಇದಕ್ಕಿದ ಬೇಳೆ ಮತ್ತು ಆಲೂಗಡ್ಡೆ ಬೇಯಕ್ಕಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ, ರುಬ್ಬಿಟ್ಟಿರೋ ಮಸಾಲೆ. ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನೀಗ ಸ್ವಲ್ಪ ಸಾಂಬಾರು ತೆಳುವಿಕೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಗಟ್ಟಿ ಮಾಡ್ಕೊಬೋದು. ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ 2 ಕುದಿ ಬಂದಮೇಲೆ ಸಾಂಬಾರು ಆಯಿತು. ನೋಡಿ, ಈ ಥರ ಆಗಿದೆ ಸಾಂಬಾರು. ಸಾಂಬಾರು ರೆಡಿ ಆಯಿತು. ಈ ಕಡೆ ಎತ್ತಿಟ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ.
ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ಒಗ್ಗರಣೆ ಮಾಡಿರೋದನ್ನ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸಾಂಬಾರು ಅಂತ. ಸಿಂಪಲ್ ಆ್ಯಂಡ್ ಈಸಿ ಸಾಂಬಾರು ರೆಸಿಪಿ. ಇದಕ್ಕಿದ್ದು ಬೇಳೆ ಸಾಂಬಾರು ನೋಡಿ ಈ ಥರ ರೆಡಿ ಆಯಿತು. ಸಂಜೆ ದೇವನಹಳ್ಳಿಗೆ ಅಂತ ಹೊರಟಿದ್ದೀವಿ. ಸಾಂಬಾರು ರೈಸು ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ, ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ನೋಡಿ ಸಂಜೆ 6 ಗಂಟೆ ಆಗಿದೆ ಇವಾಗ. ಡಿ ಮಾರ್ಟಿಗೆ ಬಂದಿದ್ದೀವಿ. ನೋಡಿ ನನ್ನ ಮಗಳು ತೊಳ್ಕೊಂಡು ಹೋಗ್ತಾ ಇದ್ದಾಳೆ. ಒಳಗಡೆ ಬಂದ ತಕ್ಷಣ ಬಾದಾಮಿ ಕಾಣಿಸ್ತು, ಬಾದಾಮಿ ತಗೊಂಡೆ. ಅರ್ಧ ಶಾಪಿಂಗ್ ಮುಗೀತು. ನಂಬೇಡ. ನೋಡಿ ಒಬ್ಬನೇ ತಿಳ್ಕೊಂಡು ಬರ್ತಾನಂತೆ, ಅವ್ರ ಅಕ್ಕನ ತಳ್ತಾವನೆ ಹೋಗಮ್ಮ ಆ ಕಡೆ ಅಂತ. ಏನೇನು ಪೋಸ್ ಕೊಡ್ತಾವ ನೋಡ್ರಿ. ಶಾಪಿಂಗ್ ಎಲ್ಲ ಮುಗೀತು. ಬಿಲ್ಲಿಂಗ್ ಮಾಡಿಸ್ಕೊಳೋಣ ಅಂತ ಬಂದರೆ ಎಷ್ಟೊಂದು ಜನ ಇದ್ದರು. ಅದಕ್ಕೆ ಇನ್ನೊಂದು ರೌಂಡ್ ಹಾಕೊಂಬರೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಬಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ ನಾವು ಬರೋವಾಗ ಬೆಳಕಿತ್ತು, ಇವಾಗ ಆಚೆಗಡೆ ಬರೋಷ್ಟರಲ್ಲಿ ಕತ್ಲಾಗಿ ಹೋಗೈತೆ. ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ ಬ್ಯಾಗಿಂದ. ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ರೀ. ಎಣ್ಣೆ 2 ಪ್ಯಾಕೆಟು, ದೀಪದ ಎಣ್ಣೆ, ಅರ್ಧ kg ಬಾದಾಮಿ, 1 ಕಂಫರ್ಟು, ಸೋಪು ಮತ್ತು ಊದ್ಕಡ್ಡಿ, ಇದು ಬಟ್ಟೆ ಸೋಪು, ಸ್ಕ್ರಬ್ಬರು ಹೋಗಿ ಚೆನ್ನಾಗಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ.